ಇಲ್ಲ, ಅದು ಜೈಲು ಒಳಗಡೆ ಇರುವಂಥವ್ರು ನಮಗೇನು ನಾನು ಹೇಳಿದಲ್ಲ, ಒಳಗಡೆಗೆ ಭಯಾನಕವಾದಂಥ ಸ್ಥಿತಿ ಇದೆ, ಭಯಾನಕವಾಗಿದೆ. ಮತ್ತು ಅಲ್ಲಿ ಕ್ಯಾಂಟೀನ್ದೊಳಗೆ ಸಿಗುತ್ತೆ ಬೀಡಿ, ಸಿಗರೇಟು ಇವೆಲ್ಲ ಸಿಗುತ್ತೆ. ನೋಡಿ, ನಾನೇ ಒಂದು ಬೆಂಗಳೂರಿನ ಕೇಸಿನ ಹಿನ್ನೆಲೆಯಲ್ಲಿ ನನಗೆ ಪರಪ್ಪನ ಅಗ್ರಹಾರದಲ್ಲಿ 16 ದಿನ ಜೈಲಿನಲ್ಲಿದ್ದೆ ನಾನು. 16 ದಿನ 16 ದಿನ ನನ್ನೊಂದು ಅಭ್ಯಾಸ. ಅಲ್ಲಿ ಯಾರ್ಯಾರಿದ್ದಾರೆ, ಹೇಗಿದ್ದಾರೆ, ಏನೋ ಅಧ್ಯಯನ ಮಾಡುವಂಥದ್ದು ನನ್ನ ಅಭ್ಯಾಸನ. ಅದನ್ನು ಸಂಪೂರ್ಣ ರಿಪೋರ್ಟ್ ತೊಗೊಂಡು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು ಅವಾಗ, ಬಿ ಜೆ ಪಿ ಗೌರ್ಮೆಂಟ್ ಲಾ ಮಿನಿಸ್ಟರಿಗೆ ನಾನು ಮನೆಗೆ ಹೋಗಿ ಅವ್ರ ರಿಪೋರ್ಟ್ ಕೊಟ್ಟೆ. ಹೇಗೆ ಟೆರರಿಸ್ಟ್ಗಳು ಯಾವ ರೀತಿ ಸೇರ್ತಾ ಇದ್ದಾರೆ, ಎಲ್ಲಿ ಹೆಂಗೆ ಸೇರ್ತಾರೆ, ಏನೇನು ಡಿಸ್ಕಸ್ ಮಾಡ್ತಾರೆ. ಅಲ್ಲಿ ಮದನಿ ಒಬ್ಬ ಟೆರರಿಸ್ಟ್, ಕೊಯಮತ್ತೂರು ಬ್ಲಾಸ್ಟ್ ಮಾಡಿದಂಥ ಮದನಿ ಅಲ್ಲೇ ಇದ್ದಾನೆ, ಒಳಗಡೆ ಇದ್ದಾನೆ. ಅವನನ್ನು ಪಲ್ಲಕ್ಕಿ ಥರ ಹೊತ್ಕೊಂಡು ಹೋಗ್ತಾರೆ. ನಾನು ಜೈಲರ್ಗೆ ಭೇಟಿ ಆದಕ್ಕೆ ಹೋದಾಗ ಪಕ್ಕದ ರೂಮ್ನಲ್ಲಿ, ಎ ಸಿ ರೂಮ್ನಲ್ಲಿ ಕೂಡಿಸಿ ಯಾರ್ಯಾರೋ ಭೇಟಿ ಆಗ್ತಾರೆ. ವಿಡಿಯೋ ಇಲ್ಲ, ಸಿ ಸಿ ಕ್ಯಾಮ್ರಾ ಇಲ್ಲ, ಇವರು ಪೊಲೀಸರಿಲ್ಲ, ಅಲ್ಲಿ ಯಾರೂ ಇಲ್ಲ. ಒಬ್ಬ ಟೆರರಿಸ್ಟ್ 130 ಜನರು ಕೊಂದಂಥ ಒಬ್ಬ ಟೆರರಿಸ್ಟ್ಗೆ ಅಲ್ಲಿ ಏನಿಲ್ಲ, ಯಾರು ಬೇಕಾದವ್ರು ಬಂದು ಭೇಟಿಯಾಗಿ ಮಾತಾಡಿಸ್ಕೊಂಡು ಏನು ಬೇಕಾದ್ರು ಮಾಡ್ತಾ ಇದ್ದಾರೆ. ಇದೆಲ್ಲ ರಿಪೋರ್ಟ್ ನಾನು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು ಕೊಟ್ಟೆ. ಏನೂ ಮಾಡಲಿಲ್ಲ ರೀ ಇವರು. ಏನೇನು ಇವ್ರಿಗೆ ಯಾರಿಗೂ ಕೂಡ ದೇಶದ ಸುರಕ್ಷತೆ ಬೇಕಾಗಿಲ್ಲ, ತಮ್ಮ ಕುರ್ಚಿ ಸುರಕ್ಷತೆ ಬೇಕಾಗಿದೆ ಅಷ್ಟೇ ವಿನಃ ಇವರು ದೇಶದ ಸುರಕ್ಷತೆ ಬೇಕಾಗಿಲ್ಲ ಅಂತ. 100ಕ್ಕೆ 100 ಹೇಳ್ತೀನಿ. ಜೈಲು ಅವಾಗಿಂದ ಏನೋ ಒಂದು ಪರಿವರ್ತನ ಅಂತ ಇದೆ. ನೋ ಪರಿವರ್ತನೆ. ಸಾಧ್ಯನೇ ಇಲ್ಲ. ಯಾವುದು ಇಲ್ಲಿ ಈಗ ನೋಡಿ, ದರ್ಶನ್ ಒಬ್ಬ ಹೀರೋ, ಒಬ್ಬ ನಟ, ಪ್ರಸಿದ್ಧ ನಟ. ಹೀಗಾಗಿ ಆ ಕಾಮನ್ ಬ್ಯಾರಾಕ್ನಲ್ಲಿ ಯಾರೋ ಬೇರೆ ಬೇರೆ ಕೈದಿಗಳಿರ್ತಾರೆ, ಅವ್ರ ಜೊತೆಗೆ ಹಾಕಿದರೆ ಅವ್ರು ಸಾಧ್ಯನೇ ಇಲ್ಲ, ಅಲ್ಲಿ ಇರೋಕ್ಕಾಗೋದೇ ಇಲ್ಲ. ಅಲ್ಲಿ ಸಪ್ರೇಟೇ ಇಡಬೇಕಾಗತ್ತೆ. ಅವರಿಗೆ ಅಲ್ಲಿ ಟಾರ್ಚರ್ ಕೊಡ್ತಾರೆ, ಬರೋದು ಹೋಗೋದು, ಅದು ಇದು ಕಿರಿಕಿರಿ ಕೊಡೋದು. ಈಗ ನನಗೆ ಸಿಕ್ಕಾಬಟ್ಟೆ ಕೈದಿಗಳು ಬರೋದು, ನನಗೆ ಬಿಡಿಸ್ರಿ, ಅದು ಮಾಡಿರಿ, ಇದು ಮಾಡಿರಿ, ಇದು ಕೊಡಿಸ್ರಿ, ಅದು ಮಾಡಿರಿ, ಅವ್ರಿಗೆ ಹೇಳ್ರಿ ಅಂತ ನನಗೆ ನಿರಂತರವಾಗಿ ಹೇಳ್ತಾ ಇದ್ರು. ನಮ್ಮ ಮನೆಗೆ ದುಡ್ಡು ಕೊಡ್ರಿ, ನಮ್ಮ ಮನೆಗೆ ಆಗಿದೆ, ಪಾಪ ತಂದೆ ತಾಯಿರು ಸಹಾಯಕ್ಕಾಗಿದ್ದಾರೆ, ಹಾಗೆ 108 ಸಮಸ್ಯೆ. ಇಲ್ಲ ಒಂದೇ ಹೇಳ್ತೀನಿ. ಬೆಳಗ್ಗೆ 6 ಗಂಟೆಗೆ ಬ್ಯಾರಕ್ ಓಪನ್ ಮಾಡಿಬಿಡ್ತಾರೆ, ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಸೊ 6ರಿಂದ 6 ಗಂಟೆವರೆಗೆ ನೀವು ಎಲ್ಲಿ ಬೇಕಾದಲ್ಲಿ ಓಡಾಡೋದು ಒಳಗಡೆಗೆ. ಹೀಗಾಗಿ ಯಾರೋ ಬಂದು ಕೂತಿದ್ದಾರೆ, ಮಾಡಿದ್ದಾರೆ, ಹಿಂಗೆ ಆಗಿರ್ಬೋದು. ನಾನು ಹೇಳೋದು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥದ್ದಲ್ಲ. ಟೋಟಲ್ ಈ ಜೈಲಿನ ವ್ಯವಸ್ಥೆ ಪರಿವರ್ತನೆ ಆಗುವಂಥದ್ದು ಭಾಳ ಮಹತ್ವ ಇದೆ. ಕೊಡ್ತಾರ್ರಿ, ನನ್ನ ಕಡೆ ಇಲ್ಲ. ನನ್ನ ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಎಲ್ಲ ದುಡ್ಡು, ಮೊಬೈಲು, ಅದು ಇದೆಲ್ಲ ಇಟ್ಬಿಡ್ತಾರೆ. ಆದರೆ ನೀವು ಒಳಗಡೆ ಹೋದರೆ ಬಂದು ಕೇಳ್ತಾರೆ, ಕೈದಿಗಳೇ ಕೇಳ್ತಾರೆ, ಮುತಾಲಿಕರೇ ಯಾರಿಗಾರೆ ಫೋನ್ ಮಾಡಬೇಕಾ ಅಂತ ಕೇಳ್ತಾರೆ. ನನಗೇನಪ್ಪ, ವಕೀಲರೆಲ್ಲ ಬರ್ತಾರೆ, ಭೇಟಿ ಆಗ್ತಾರೆ, ಹೋಗ್ತಾರೆ, ನನಗೇನು ತೊಂದರೆ ಇಲ್ಲ, ಈಗೇನು ಬೇಡ, ಅವಶ್ಯಕತೆ ಇದ್ದರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. 100ಕ್ಕೆ 100 ನಿಮಗೆ ಎಲ್ಲ ರೀತಿ ಸಿಗುತ್ತೆ ಮೇಡಮ್. 5 ಸ್ಟಾರ್ ಹೋಟೆಲ್ ಅಂತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಳೋಕ್ಕಾಗಲ್ಲ. ಇಲ್ಲ, ಒಟ್ಟು ರಾಜಕಾರಣಿಗಳು, ಸರ್ಕಾರದ ವ್ಯವಸ್ಥೆ ಭ್ರಷ್ಟರಾಗಿದ್ದಾರೆ, ಕರಪ್ಟ್ ಆಗಿದ್ದಾರೆ. ಇವ್ರ ಮೇಲೆ, ಅವ್ರ ಮೇಲೆ ಅಂತನ್ನುವಂಥದ್ದು ಪ್ರಕ್ರಿಯೆ ನಡೀತಾ ಇದೆ. ಸೊ
ಇದನ್ನು ಪರಿವರ್ತನೆ ಜನಸಾಮಾನ್ಯರೇ ಮಾಡಬೇಕು ವಿನಃ ಇನ್ಯಾವುದೇ ಕಾನೂನು ಇನ್ಯಾವುದೇ ಪೊಲೀಸ್ ಇಲಾಖೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ.